ಕರೋತು ಮಮ ಕಲ್ಯಾಣಂ ಹರೇರ್ಹಯಮುಖಾವಿದ ಗುರುಶ್ಚ ಮಧ್ವನಾಮಾಮೇ ವರದೋಸ್ತು ನಿರಂತರಂ. ಸರ್ವಮಂಗಳದಾತಾರೋ ಪಾರ್ವತೀಶ್ವರೋ ಗಣೇಶ ಸ್ಕಂದ ಸಂಯುಕ್ತೋ ವಂದೇ ವಾಂಛಿತ ಸಿದ್ಧಯೇ. ಎಲ್ಲ ನನ್ನ ಬಂಧುಗಳಿಗೆ ನಮಸ್ಕಾರವನ್ನು ತಿಳಿಸ್ತಾ, ಇವತ್ತಿನ ದಿವಸ ನಾವು ತಿಳಿಯಲೇಬೇಕಾದ ಕೆಲವು ವಿಷಯಗಳನ್ನು ನಾವು ತಿಳಿಸಬೇಕಾಗಿದೆ, ತಿಳಿದುಕೊಳ್ಳಬೇಕಾಗಿದೆ. ಕಾರಣ, ಇವತ್ತಿನ ದಿನ ಅನೇಕರು ಮಾಡ್ತಾ ಇರುವಂತಹ ತಪ್ಪುಗಳಿಂದ ಅವರೇ ತಮ್ಮ ಜೀವನದ ದಾರಿಯನ್ನು ಮರೆತು ಹೋಗ್ತಾ ಇದ್ದಾರೆ. ಆದರೆ ಸುಖವನ್ನು ಪಡೆಯಬೇಕು ಅನ್ನುವ ಲಾಲನೆಯಿಂದ ಅನೇಕ ಮಾರ್ಗಗಳಲ್ಲಿ ತನ್ಮಯರಾಗಿದ್ದಾರೆ. ಆದರೆ ತಾವು ನಡೆಯುವ ದಾರಿಯನ್ನೇ ಒಳ್ಳೆ ರೀತಿಯಲ್ಲಿ ನಡೆದರೆ ಎಲ್ಲ ವಿಧವಾದ ಕಷ್ಟಗಳನ್ನು ಪಾರು ಮಾಡಿಕೊಂಡು ತಾವು ಮಾತ್ರವಲ್ಲದೆ ಇಡೀ ಕುಟುಂಬವನ್ನು ಒಳ್ಳೆಯ ದಡಕ್ಕೆ ಸೇರಿಸುವಂತಹ ಕೆಲಸವನ್ನು ಮಾಡಬಹುದಾಗಿದೆ. ಅನೇಕ ವಿಷಯಗಳನ್ನು ಹಂಚಿಕೊಳ್ತಾ ಬರ್ತಾ ಇದ್ದೇನೆ. ಅದರಲ್ಲಿ ಇವತ್ತಿಗೆ ಸ್ತ್ರೀ ಧರ್ಮಗಳು, ಸ್ತ್ರೀಯರಿಗೆ ಎಷ್ಟು ಪ್ರಾಶಸ್ತ್ಯವನ್ನು ಶಾಸ್ತ್ರಕಾರರು ಕೊಟ್ಟಿದ್ದಾರೆ, ಕೊಟ್ಟ ಪ್ರಾಶಸ್ತ್ಯವಲ್ಲಿ ನಾವು ಎಷ್ಟರ ಮಟ್ಟಿಗೆ ನಾವು ಅದನ್ನು ಪಾಲನೆ ಮಾಡ್ತಾ ಇದ್ದೇವೆ ಅನ್ನುವುದನ್ನು ನಾವು ಗಮನಿಸಬೇಕು. ಕಾರಣ, ಕನ್ಯೋಜಿತಾ ಬತ ಕುಲದ್ವಯ ತಾರಿಣೀತಿ ಜಯಾ ಸಖೇತಿ ವಚನಂ ಶ್ರುತಿಗಂ ಶ್ರುತಶ್ಚ ಅಂತ ಹೇಳ್ತಾರೆ. ಕನ್ಯಾ ಕುಲದ್ವಯ ತಾರಿಣಿ, ತಾನು ಹುಟ್ಟಿದ ಮನೆಯನ್ನ, ತಾನು ಸೇರಿದ ಮನೆಯನ್ನ, ಎರಡೂ ಮನೆಯನ್ನ ದಾಟಿಸ್ತಾಳಂತೆ. ಒಬ್ಬ ಗಂಡಸು ತನ್ನ ದುಃಖ ಸಾಗರವನ್ನು ದಾಟಬೇಕು ಅಂತಾದರೆ ಪತ್ನಿ ಎಂಬ ನಾವೆಯನ್ನು ಆಶ್ರಯಿಸಲೇಬೇಕು ಅಂತ ಹೇಳ್ತಾರೆ. ಪತ್ನಿ ಇಲ್ಲ ಅಂತ ಆದರೆ ಪತಿಯಾದ ವ್ಯಕ್ತಿ ದುಃಖ ಸಾಗರವನ್ನು, ಸಂಸಾರವೆಂಬ ಸಾಗರವನ್ನು ದಾಟೋದಿಕ್ಕಾಗೋಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಸ್ತ್ರೀಯರಿಂದಾಗಿ ಧರ್ಮ, ಅರ್ಥ, ಕಾಮಗಳು ಸಿದ್ಧಿಯಾಗ್ತದೆ. ಅಂತಹ ಸ್ತ್ರೀಯರ ಕಾಮನೆಗಳನ್ನು ಪೂರೈಸುವಂತಹದ್ದು ಗಂಡನಾದ ವ್ಯಕ್ತಿಗೆ ಬಹಳ ಇಂಪಾರ್ಟೆಂಟ್. ಅದನ್ನು ಅವನು ಮಾಡಲೇಬೇಕು ಅಂತ ಶಾಸ್ತ್ರಕಾರರು ಭಾಗವತ ಮಹಾಪುರಾಣದಲ್ಲಿ ತೃತೀಯ ಸ್ಕಂದದಲ್ಲಿ ಕಶ್ಯಪ ಮಹರ್ಷಿಗಳು ದಿತಿದೇವಿಗೆ ಸ್ತ್ರೀಯರ ಪ್ರಾಶಸ್ತ್ಯವನ್ನು ಉಲ್ಲೇಖ ಮಾಡ್ತಾ ಬರ್ತಾರೆ. ಗೃಹಸ್ಥನಾದವ, ವಾನಪ್ರಸ್ಥ, ಸನ್ಯಾಸಿ, ಆಮೇಲೆ ಬ್ರಹ್ಮಚಾರಿ, ಈ ಯಾರೂ ಕೂಡ ಇಂದ್ರಿಯಗಳನ್ನು ನಿಗ್ರಹ ಮಾಡಲಿಕ್ಕೆ ಆಗೋಲ್ಲ. ಆದರೆ ಒಬ್ಬ ಗೃಹಿಣಿ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ, ಕೌಶಿಕ ಅಂತ ಒಬ್ಬ ಬ್ರಾಹ್ಮಣನಿದ್ದಂತೆ. ಆ ಬ್ರಾಹ್ಮಣನಿಗೆ ತಾನು ದೊಡ್ಡ ತಪಸ್ವಿ ಆಗಬೇಕು ಅಂತ ಆಸೆ. ತಪಸ್ವಿ ಆಗಬೇಕು ಅಂತ ಕಾಡಿಗೆ ಹೋಗಿ, ತಪಸ್ಸು ಮಾಡಬೇಕು ಅಂದರೆ ಕಾಡಿಗೆ ಹೋಗಬೇಕು. ಕಾಡಿಗೆ ಹೋದ, ಮರದಡಿಯಲ್ಲಿ ಕೂತ, ಭಾರೀ ದೃಢವಾದ ನಿಶ್ಚಯದಿಂದ ತಪಸ್ಸು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಂತೆ. ಎಂತಹ ಸಮಸ್ಯೆ ಬಂದರೂ ತಪಸ್ಸಿನಿಂದ ಹೊರಗೆ ಬರಲಿಲ್ಲ. ಹಸುವಿಗಾಗಿ ನರಳಲಿಲ್ಲ, ತನ್ನ ಚಿತ್ತವನ್ನು ಎಲ್ಲೂ ಕಳೆದುಕೊಳ್ಳಲಿಲ್ಲ. ಅನೇಕ ದಿನಗಳು, ವರ್ಷಗಳು ತಪಸ್ಸು ಮಾಡಿದ. ತಾನು ತಪಸ್ವಿ ಅಂತ ತನ್ನ ಮನಸ್ಸಿಗೆ ಬಂತಂತೆ. ಒಂದು ದಿವಸ ಹಾಗೆ ಸುಮ್ಮನೆ ಕೂತಿರುವಾಗ, ಜಡದ ಹಾಗೆ ಕೂತಿರುವಾಗ, ತನ್ನ ತಲೆಯ ಮೇಲೆ ಬಕಪಕ್ಷಿ ಹಿಕ್ಕೆ ಹಾಕ್ತಂತೆ. ಸಿಟ್ಟು ಬಂತು. ಕೆಂಗಣ್ಣಿನಿಂದ ಆ ಬಕಪಕ್ಷಿಯನ್ನು ನೋಡಿದ್ದಂತೆ. ನೋಡಿದ ಕೂಡಲೇ ಆ ಬಕಪಕ್ಷಿ ಸುಟ್ಟು ಭಸ್ಮ ಆಗಿ ಹೋಯಿತು. ಆಗ ಇನ್ನೂ ಕಾನ್ಫಿಡೆನ್ಸ್ ಜಾಸ್ತಿ ಆಯಿತು ಇವನಿಗೆ. ನಾನು ಸಿದ್ಧಿ ಮಾಡಿಕೊಂಡಿದ್ದೇನೆ, ನಾನು ಸಿದ್ಧ ಪುರುಷನಾಗಿದ್ದೇನೆ ಅಂತ ಆ ಕೌಶಿಕ ಬ್ರಾಹ್ಮಣ ನಾಡಿಗೆ ಬಂದ. ಒಂದು ಮನೆಗೆ ಹೋಗಿ ಭಿಕ್ಷೆಯನ್ನು ಕೇಳಬೇಕು. ಒಂದು ಪತಿವ್ರತ ಸ್ತ್ರೀಯ ಮನೆಯ ಮುಂದೆ ಹೋಗಿ ನಿಂತ ಕೌಶಿಕ. ಅವಳಿಗೆ ಗೊತ್ತಾಯಿತು ಕೌಶಿಕ ಬಂದಿದ್ದಾನೆ ಅಂತ. ಭಿಕ್ಷಾಂದೇಹಿ ಅಂತ ಕೇಳ್ತಾನೆ. ಅದೇ ಸಮಯಕ್ಕೆ ತನ್ನ ಗಂಡ ಊಟಕ್ಕೆ ಬರ್ತಾನೆ. ಪತಿವ್ರತೆಯಾದ ಆ ಸ್ತ್ರೀ ಕೌಶಿಕ ಬಂದದ್ದನ್ನು ಮರೆತು ಬಿಟ್ಲು. ತನ್ನ ಗಂಡನಿಗೆ ಊಟವನ್ನು ಬಡಿಸೋದಕ್ಕೆ ಪ್ರಾರಂಭ ಮಾಡಿದ್ಲು. ಸುಮಾರು ಸಮಯ ಆಯಿತು.
ಇವಳು ಆಚೆಗೆ ಬರಲಿಲ್ಲ. ಗಂಡನ ಸೇವೆಯಲ್ಲಿ, ಗಂಡನಿಗೆ ಊಟ ಬಡಿಸುವುದರಲ್ಲಿ ಆಸಕ್ತಿಯನ್ನು ತೋರಿತಾ ಇದ್ದಾಳೆ ಹೊರತು ಕೌಶಿಕನ ಬಗ್ಗೆ ವಿಚಾರವೇ ಮಾಡಲಿಲ್ಲ. ಆಗ ಬ್ರಾಹ್ಮಣ ಹೇಳ್ತಾನೆ, ಬ್ರಾಹ್ಮಣ ಯಜ್ಞ ಸದೃಶಾಹ ದಹೇಯು ಪೃಥ್ವೀಮಪಿ. ಏ ಹೆಣ್ಣೆ, ಬ್ರಾಹ್ಮಣನಾದವ ತನ್ನ ಶಕ್ತಿಯಿಂದ ಇಡೀ ಪೃಥ್ವಿಯನ್ನೇ ಭಸ್ಮ ಮಾಡಿಯಾನು, ನೀನ್ಯಾವ ಲೆಕ್ಕ ಅನ್ನುವ ನಿಟ್ಟಿನಲ್ಲಿ ಆ ಕೌಶಿಕ ಬ್ರಾಹ್ಮಣ ಹೇಳ್ತಾನೆ. ಆಗ ಪತಿವ್ರತೆ ಬಡಿಸ್ತಾ ಇದ್ದವ ಆ ಹೆಣ್ಣು ಉತ್ತರಿಸ್ತಾಳೆ, ತಪೋಧನ, ಎಲೆ ಕೌಶಿಕನೇ, ಉರಿಬೇಡ. ನಿನ್ನ ಉರಿಗೆ ಭಸ್ಮವಾಗುವುದಕ್ಕೆ ನಾನೇನು ಭಕಪಕ್ಷಿಯಲ್ಲ. ನಾನು ನನ್ನ ಗಂಡನಿಗೆ ಉಡ ಬಡಿಸ್ತಾ ಇದ್ದೇನೆ, ಅಲ್ಲಿವರೆಗೂ ತಾಳು ಅಂತ ಹೇಳ್ತಾಳೆ. ಅಪೇಯ ಸಾಗರ ಕ್ರೋಧಾತ್ ಕೃತೋ ಹಿ ಲವಣೋದಕಃ ಯೇಷಾಂ ಕ್ರೋಧಾಗ್ನಿರಧ್ಯಾಪಿ ದಂಡಕ್ಕೆ ನೋಪಶಾಮ್ಯತಿ ಅಂತ. ಇಂದಿಗೂ ಕೂಡ ದಂಡಕಾರಣ್ಯ ಅಗಸ್ತ್ಯರ ಕ್ರೋಧದಿಂದ ಉರಿತಾ ಇದೆ. ಆದರೆ ಯಾವ ಹೆಣ್ಣು ಮನೆಯ ಕೆಲಸವನ್ನು ಶ್ರದ್ಧೆಯಿಂದ ಭಗವಂತನ ಪೂಜೆ ಅಂತ ಭಾವಿಸಿ ತನ್ನ ಮನೆಯನ್ನ, ತನ್ನ ಗಂಡನನ್ನ, ತನ್ನ ಮಕ್ಕಳನ್ನ ಚೆನ್ನಾಗಿ ನೋಡಿಕೊಳ್ತಾಳೆ, ಅಂತಹ ಹೆಣ್ಣಿಗೆ ಯಾವ ಶಾಪವೂ ಇಲ್ಲ, ಯಾವ ತಾಪವೂ ಇಲ್ಲ. ಅಂತಹ ಹೆಣ್ಣನ್ನು ಎಂತಹ ತಪಸ್ವಿಯೂ ಕೂಡ ಏನೂ ಮಾಡಲಿಕ್ಕಾಗಲಿಲ್ಲ. ಅವನಿಗೆ ಗರ ಬಡಿದ ಹಾಗೆ ನಿಂತು ಬಿಟ್ಟಿದ್ದಾನೆ ಕೌಶಿಕ. ಎಲ್ಲಿಯೋ ನಡೆದಂತಹ ವಿಚಾರ ಮನೆಯಲ್ಲಿ ಕೂತು ಮನೆ ಕೆಲಸ ಮಾಡುವ ನಿನಗೆ ಹೇಗೆ ಗೊತ್ತಾಯಿತು ಅಂತ ಕೇಳಿದರೆ ಅವಳು ಹೇಳ್ತಾಳೆ, ನನ್ನ ಧರ್ಮ, ನನ್ನ ಕರ್ತವ್ಯ, ಅದೇ ನನ್ನ ತಪಸ್ಸು ಅಂತ ಹೇಳ್ತಾಳೆ. ಯಾವುದು ನಿನ್ನ ಧರ್ಮ, ಯಾವುದು ನಿನ್ನ ತಪಸ್ಸು, ನನಗೂ ಒಮ್ಮೆ ಹೇಳು ಅಂತ ಕೌಶಿಕ ಕೇಳಿದಾಗ ಅವಳು ಹೇಳ್ತಾಳೆ, ಪತಿ ಶುಶ್ರೂಷೆಯ ಧರ್ಮೋ ಯಸ್ಸಮೇ ರೋಚತೆ ದ್ವಿಜ ಕ್ರೋಧಮೋಹೋ ತ್ಯಜತಿ ತಮ್ ದೇವಾಹ ಬ್ರಾಹ್ಮಣಂ ವಿದು. ಯಾರನ್ನ ಬ್ರಾಹ್ಮಣ ಅಂತ ಕರೀತಾರೆ? ಯಾವ ಬ್ರಾಹ್ಮಣ ಕ್ರೋಧವನ್ನ, ಮೋಹವನ್ನ ತ್ಯಾಗ ಮಾಡ್ತಾನೆ ಅಂತಹವನನ್ನ ಬ್ರಾಹ್ಮಣ ಅಂತ ಕರೀತಾರೆ. ಯಾವ ಹೆಣ್ಣು ಪತಿ ಶುಶ್ರೂಷೆಯನ್ನ ಮಾಡ್ತಾ ತನ್ನ ಮಕ್ಕಳನ್ನ, ತನ್ನ ಮನೆಯನ್ನ ಚೆನ್ನಾಗಿ ನೋಡಿಕೊಳ್ತಾಳೆ, ಅದೇ ಒಂದು ಸ್ತ್ರೀಯ ಧರ್ಮ ಅಂತ ಕರೆಸಿಕೊಳ್ಳುತ್ತೆ. ಹಾಗಾಗಿ ನಾನು ನನ್ನ ಧರ್ಮವನ್ನ ಬಹಳ ಶ್ರದ್ಧೆಯಿಂದ, ಭಕ್ತಿಯಿಂದ ಪತಿ ಶುಶ್ರೂಷೆಯನ್ನ ಮಾಡ್ತಾ ನನ್ನ ಧರ್ಮಾಚರಣೆಯನ್ನು ನಾನು ಮಾಡ್ತಾ ಇದ್ದೇನೆ. ಆದ್ದರಿಂದ ಇದೇ ನನ್ನ ತಪಸ್ಸು, ನಾನು ಎಲ್ಲಿಗೋ ಹೋಗಬೇಕಾಗಲಿಲ್ಲ ಅಂತ ಆ ಪತಿವ್ರತೆಯಾದ ಹೆಣ್ಣು ಅವನಿಗೆ ಉಪದೇಶ ಮಾಡಿ ಕಳಿಸ್ತಾಳೆ. ಇನ್ನು ಕತೆ ಮುಂದುವರಿಯುತ್ತೆ. ಆದರೆ ಇದು ನಮಗೆ ಪ್ರಧಾನವಾದ ಅಂಶ. ಎಲ್ಲ ನಮ್ಮ ಭಾರತೀಯ ಸನಾತನ ಧರ್ಮದಲ್ಲಿ ಹುಟ್ಟಿದ ಎಲ್ಲ ಹೆಣ್ಣು ಮಕ್ಕಳು ಇದನ್ನು ಅರಿಯಲೇಬೇಕಾಗಿರುವಂತಹದ್ದು. ನಮ್ಮ ಧರ್ಮ ಜೊತೆಗೆ ನಮ್ಮ ಕರ್ತವ್ಯ, ಇವೆರಡನ್ನು ನಾವು ಮರೆತಿದ್ದೇವೆ. ಅಯ್ಯೋ ಕಷ್ಟ ಬಂತು ಅಂತ ಹೇಳಿ ಬೇರೆ ಬೇರೆ ಮನೆಗೆ ಸೇರಿಕೊಳ್ತಾ ಇದ್ದೇವೆ. ಬೇರೆ ಬೇರೆ ಮನೆಗಳಲ್ಲಿ ನಡೆಯುವಂತಹ ಕಷ್ಟವನ್ನು ನಮ್ಮ ತಲೆ ಮೇಲೆ ಹೊತ್ತು ನಮ್ಮ ಧರ್ಮವನ್ನು ನಾವು ದೂರ ಮಾಡಿಕೊಳ್ತಾ ಇದ್ದೇವೆ. ಹಾಗಾದರೆ ಆ ಪತಿವ್ರತ ಶಿರೋಮಣಿ ಮಾಡಿರತಕ್ಕಂತಹ ಕೆಲಸ, ತನ್ನ ಕರ್ತವ್ಯವನ್ನ ಭಗವಂತನ ಪೂಜೆ ಅಂತೇಳಿ ಭಕ್ತಿಯಿಂದ ಶ್ರದ್ಧೆಯಿಂದ ಆಚರಿಸಿದಳು. ಅವಳಿಗೆ ಯಾವ ತಪಸ್ವಿಯ ಶಾಪವೂ ತಟ್ಟಲಿಲ್ಲ, ಏನೂ ಆಗಲಿಲ್ಲ. ತನ್ನ ಧರ್ಮ ಅವಳನ್ನು ರಕ್ಷಣೆ ಮಾಡಿತು. ಹಾಗಾಗಿ ಎಲ್ಲ ಹೆಣ್ಣು ಮಕ್ಕಳು ನಾವು ಮಾಡಲೇಬೇಕಾದ ಕರ್ತವ್ಯ ಏನು ಅಂತ ಹೇಳಿದ್ರೆ, ನಮ್ಮ ಧರ್ಮವನ್ನು ನಾವು ಒಳ್ಳೆ ರೀತಿಯಲ್ಲಿ ನಿಭಾಯಿಸಿಕೊಂಡು ಹೋದರೆ ನಮಗೆ ಯಾವ ತೊಂದರೆಯೂ ಆಗಲಿಕ್ಕಿಲ್ಲ. ಸ್ತ್ರೀಣಾಂತು ಪತಿದೇವಾನಾಂ ತತ್ ಶುಶ್ರೂಷ ಅನುಕೂಲತಾ. ಹಾಗಾಗಿ ಯಾರು ತಮ್ಮ ಧರ್ಮಾಚರಣೆಯನ್ನು ತಾವು ಮಾಡ್ತಾ ಬರ್ತಾರೆ ಅವರಿಗೆ ಯಾವುದೇ ವಿಧವಾದಂತಹ ತೊಂದರೆ ಆಗೋದಿಲ್ಲ ಅಂತ ಶಾಸ್ತ್ರಕಾರರು ತಿಳಿಸ್ತಾರೆ. ಹಣೆಯಲ್ಲಿ ಕುಂಕುಮ ಧಾರಣೆ, ಬಳೆಯ ಕೈಯಲ್ಲಿ ಬಳೆ, ಕಂಡಿಗೆ ಕಾಡಿಗೆ, ಇದೆಲ್ಲವನ್ನು ಧಾರಣೆ ಮಾಡಿದ ವ್ಯಕ್ತಿಗೆ ಯಾವ ವಿಧವಾದ ಶಲ್ಯ ಪ್ರಯೋಗಗಳು ನಡೆಯೋದಿಲ್ಲ ಅಂತ ಹೇಳ್ತಾರೆ. ಕುಂಕುಮ ಧಾರಣೆ ಮಾಡುವುದರಿಂದಾಗಿ ಅಲಕ್ಷ್ಮಿ ನಿರಸನವಾಗ್ತಾಳೆ, ಲಕ್ಷ್ಮಿಯ ಸನ್ನಿಧಾನ ಬರುತ್ತೆ, ಒಳ್ಳೆಯ ರೂಪ ಲಾವಣ್ಯ ಅವಳ ಮುಖದಲ್ಲಿ ಕಂಡು ಬರುತ್ತೆ. ಇವತ್ತು ನಾವು ಯಾವುದನ್ನು ಧಾರಣೆ ಮಾಡ್ತಾ ಇಲ್ಲ.
ಇನ್ನು ಅನೇಕರಿಗೆ ಬೇಸರವೂ ಆಗಬಹುದು. ನಾವು ಎಲ್ಲಿ ತಿಂಗಳಿಗೆ 3 ದಿವಸ ಕೂತ್ಕೊಳ್ಬೇಕಾಗುತ್ತೋ ಅನ್ನೋ ದೃಷ್ಟಿಯಿಂದ ಅನೇಕ ಮದುವೆಗಳನ್ನು ನಮಗೆ ಇಷ್ಟವಾಗುವಂತಹ ಸಂಬಂಧಗಳು ಬಂದರೂ ನಮ್ಮನ್ನು 3 ದಿನ ಕೂಡಿಸ್ತಾರೆ ಅನ್ನುವ ದೃಷ್ಟಿಯಿಂದ ಆ ಸಂಬಂಧಗಳನ್ನೇ ಬಿಟ್ಟುಕೊಳ್ತೇವೆ. ತಂದೆ ತಾಯಂದಿರು ಮಾಡುವಂತಹ ತಪ್ಪಾಗಬಹುದು, ಹೆಣ್ಣು ತಾನೇ ತೆಗೆದುಕೊಳ್ಳುವ ನಿರ್ಧಾರವಾಗಬಹುದು. ಇದರಿಂದ ಬಹಳ ಅನರ್ಥಕಾರಿಯಾದಂತಹ ಸಮಸ್ಯೆಗಳನ್ನ ನಾವೇ ನಮ್ಮ ತಲೆಯ ಮೇಲೆ ಹೊತ್ತುಕೊಳ್ತಾ ಇದ್ದೇವೆ. ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂತಂದ್ರೆ, ಶಾಸ್ತ್ರಕಾರರು ಹೇಳ್ತಾರೆ, ಸ್ತ್ರೀಯರಿಗೆ ಈ ರಜೋದರ್ಶನವಾಗುವಂತಹ ಕಾಲದಲ್ಲಿ ಯಾವ ರೀತಿಯಾಗಿ ಇರಬೇಕು, ಆ ತಿಂಗಳ 3-4 ದಿನಗಳ ಕಾಲ ಹೆಣ್ಣು ಮಕ್ಕಳು ಯಾವ್ಯಾವ ರೀತಿಯಾದಂತಹ ಒಂದು ಧರ್ಮವನ್ನು ಪಾಲನೆ ಮಾಡಬೇಕು ಅಂತ ಅವತ್ತೇ ತಿಳಿಸಿಕೊಟ್ಟಿದ್ದಾರೆ. ಜಡ ಪದಾರ್ಥಗಳ ಸಂಪರ್ಕ ಮಾಡದೇ ಇರುವಂತಹದ್ದು, ತಾನು ಅಧಿಕವಾದಂತಹ ರೆಸ್ಟು ಅಂದರೆ ಒಂದು ಕಡೆಯಲ್ಲಿ ಕೂತುಕೊಂಡಿರುವಂತಹದ್ದು, ಮಲಗುವಂತಹದ್ದು, ಅಂದರೆ ಸ್ವಚ್ಛಂದವಾಗಿ ಆ ದಿವಸಗಳ ಕಾಲ, ಅಂತಹ ದಿನಗಳ ಕಾಲದಲ್ಲಿ ತಾನು ಅಧಿಕವಾಗಿ ರೆಸ್ಟನ್ನು ಮಾಡಬೇಕು ಅಂತ ಋಷಿಮುನಿಗಳೇ ತಿಳಿಸಿಕೊಟ್ಟಿದ್ದಾರೆ. ಅದರಲ್ಲಿ ಇನ್ನೂ ಹೇಳ್ತಾರೆ, ಯಾರು ರಜೋಧರ್ಮವನ್ನು ಪರಿಪಾಲನೆ ಮಾಡ್ತಾರೆ ಅವರಿಗೆ ಇಂದ್ರದೇವರ ಪರಮಾನುಗ್ರಹ ಆಗುತ್ತೆ ಅಂತ ಹೇಳ್ತಾರೆ. ಇಂದ್ರದೇವರು ಅಂತ ಹೇಳಿದ್ರೆ ದೇವತೆಗಳಿಗೆ ರಾಜ, ಅವನ ಅನುಗ್ರಹ ಆಗುತ್ತೆ ಅಂತ ಅಂದರೆ ಎಲ್ಲಿಲ್ಲದ ಸಂಪತ್ತು ಒದಗಿ ಬರುತ್ತೆ, ತನ್ನ ಗಂಡ ಒಳ್ಳೆ ಸ್ಥಾನಮಾನವನ್ನು ಪಡೆದುಕೊಳ್ತಾನೆ, ತನ್ನ ಮನೆ ಅರಮನೆ ಆಗುತ್ತೆ. ಯಾಕೆ ಇಂದ್ರದೇವರ ಅನುಗ್ರಹ ಯಾಕೆ ಆಗುತ್ತೆ? ಈ ರಜೋದರ್ಶನವಾದರೂ ಯಾಕೆ ಆಗುತ್ತೆ? ಇದರ ಹಿನ್ನೆಲೆ ಏನು ಅಂತ ಹೇಳಿದರೆ, ಹಿಂದೊಮ್ಮೆ ಕಾಲದಲ್ಲಿ ಇಂದ್ರದೇವರು ಬೃಹಸ್ಪತ್ಯಾಚಾರ್ಯರಿಗೆ ಗೌರವ ಕೊಡಲಿಲ್ಲ ಅಂತ ಹೇಳಿ ಬೃಹಸ್ಪತ್ಯಾಚಾರ್ಯರು ಆಚಾರ್ಯ ಸ್ಥಾನವನ್ನು ತೊರೀತಾರೆ. ಆಗ ಬ್ರಹ್ಮದೇವರ ಅಣತೆಯನ್ನು ಪಡೆದು ವಿಶ್ವರೂಪಾಚಾರ್ಯರನ್ನ ಆ ಸ್ಥಾನಕ್ಕೆ ಕುಳ್ಳರಿಸ್ತಾರೆ. ಆದರೆ ಬ್ರಹ್ಮದೇವರು ಹೇಳ್ತಾರೆ, ಏನೇ ತಪ್ಪು ನಡೀಲಿ ನೀನು ಮುನ್ನುಗ್ಗಬಾರದು, ದುಡುಕಬಾರದು ಅಂತ ಎಚ್ಚರಿಕೆಯನ್ನು ಕೊಟ್ಟಿರ್ತಾರೆ. ವಿಶ್ವರೂಪಾಚಾರ್ಯರಿಗೆ 4 ತಲೆ ಇರುತ್ತಂತೆ. ತನ್ನ ತಾಯಿಯ ಕಡೆ ಅಸುರರ ಕಡೆ ಆಗಿದ್ದ ಕಾರಣ ಒಂದು ಆಹುತಿಯನ್ನು ಅವರಿಗೂ ಕೊಡ್ತಾ ಇರ್ತಾರೆ. ಇದನ್ನು ತಿಳಿದ ಇಂದ್ರ ಅವರ ತಲೆಯನ್ನೇ ಕಡಿತಾನೆ. ಬ್ರಹ್ಮಹತ್ಯೆ ಮಾಡಿದಂತಹ ದೋಷ ಬರುತ್ತೆ. ಅವಾಗ ತಾನು ಪದ್ಮದಲ್ಲಿ ಕೂತು ತಪಸ್ಸನ್ನು ಮಾಡ್ತಾನೆ. ರಾಜನಿಲ್ಲದ ರಾಜ್ಯ ಅನೇಕ ತೊಂದರೆಗಳನ್ನು ಅನುಭವಿಸುತ್ತೆ. ದುಷ್ಟರು ಮತ್ತು ದೈತ್ಯರು ಎಲ್ಲರೂ ಆಕ್ರಮಿಸುತ್ತಾರೆ. ಆವಾಗ ಬ್ರಹ್ಮದೇವರ ಆಜ್ಞೆಯನ್ನು ಪಡೆದು ತನ್ನ ಬ್ರಹ್ಮಹತ್ಯಾ ದೋಷವನ್ನು ಹಂಚಿಕೆ ಮಾಡ್ತಾನಂತೆ. ಯಾರ್ಯಾರಿಗೆ ಹಂಚಿಕೆ ಮಾಡಬೇಕು ಅಂತ ಹೇಳಿದಾಗ, ಸಮುದ್ರಕ್ಕೆ, ಇವತ್ತಿಗೆ ಸಮುದ್ರದ ನೊರೆ ಬರುತ್ತೆ, ಅದಕ್ಕೆ ಸಮುದ್ರವನ್ನು ಯಾವಾಗಂದರೆ ಆವಾಗ ಮುಟ್ಟುವ ಹಾಗಿಲ್ಲ ಅಂತ ಹೇಳ್ತಾರೆ. ಒಳ್ಳೆಯ ಪರ್ವಕಾಲದಲ್ಲಿ ಮಾತ್ರ ಸಮುದ್ರ ಸ್ನಾನ ಮಾಡಬೇಕು ಅಂತ ವಿಹಿತವಾಗಿದೆ. ಆಮೇಲೆ ಅಂಟು ಬಿಡುವಂತಹ ಮರಗಳು, ಹಾಲು ಬಿಡುವಂತಹ ಮರಗಳು, ರಜೋದರ್ಶನವಾದಂತಹ ಸ್ತ್ರೀಯರು, ಹೀಗೆ ಅದನ್ನು ಹಂಚಿಕೆಯನ್ನು ಮಾಡ್ತಾನಂತೆ. ಆ ನಿಟ್ಟಿನಲ್ಲಿ ರಜೋದರ್ಶನವಾದ ಸಂದರ್ಭದಲ್ಲಿ ಬ್ರಹ್ಮಹತ್ಯೆ ಮಾಡಿದಂತಹ ಪಾಪದ ಫಲವನ್ನು ಅವರು ಅನುಭವಿಸ್ತಾರೆ ಅನ್ನುವ ದೃಷ್ಟಿಯಿಂದ ಅವರನ್ನು ಜಡ ಪದಾರ್ಥಗಳಿಂದ ದೂರ ಇಡಬೇಕು, ಅವರನ್ನು ಒಂದು ಕಡೆಯಲ್ಲಿ ಕೂತು ಆ ಧರ್ಮವನ್ನು ಪರಿಪಾಲನೆ ಮಾಡಬೇಕು ಅನ್ನುವುದನ್ನು ವಿಹಿತ ಮಾಡಿದ್ದಾರೆ ಋಷಿಮುನಿಗಳು. ಅದರಿಂದ ಯಾವ ಹೆಣ್ಣು ರಜೋಧರ್ಮವನ್ನು ಪರಿಪಾಲನೆ ಮಾಡ್ತಾಳೆ ಅವಳಿಗೆ ದೀರ್ಘ ಸೋಮಂಗಲ್ಯವನ್ನು ಕೊಡ್ತಾನಂತೆ ಇಂದ್ರದೇವ, ಬೇಕಾದ ಸಂಪತ್ತನ್ನು ಕೊಡ್ತಾನಂತೆ, ಅವನ ಪರಮಾನುಗ್ರಹ ಹೆಣ್ಣಿನ ಮೇಲೆ ಆಗುತ್ತೆ ಅಂತ ಹೇಳ್ತಾರೆ. ಇನ್ನು ಅನೇಕರು ಇದನ್ನು ತಡಿಬೇಕು ಅಂತ ಹೇಳಿ, ಅಂದರೆ ಶುಭ ಸಮಾರಂಭ ಇದೆ, ಮದುವೆ ಇದೆ, ಮತ್ತೊಂದಿದೆ ಅಂತ ಹೇಳಿ ಮಾತ್ರೆಗಳನ್ನು ಹಾಕಿಕೊಳ್ಳುವಂಥದ್ದಿದೆ. ಇದು ಪ್ರಕೃತಿಯ ವಿರುದ್ಧ. ಇದರಿಂದ ಇವತ್ತಿನ ದಿವಸ ಅನೇಕ ಹೆಣ್ಣು ಮಕ್ಕಳು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಹಾಗಾಗಿ ಅದನ್ನು ತಗೊಳ್ಳದೇ ಇರುವಂತಹದ್ದು ಬಹಳ ಒಳ್ಳೆಯದು. ಇನ್ನು ಇದು ಧಾರ್ಮಿಕವಾದ ಹಿನ್ನೆಲೆ. ಇನ್ನು ವೈಜ್ಞಾನಿಕವಾದ ಹಿನ್ನೆಲೆಯೂ ಕೂಡ ಇದಕ್ಕೆ ಇದೆ. ಅನೇಕರಿಗೆ ಗೊತ್ತಿರಬಹುದು, ಗೊತ್ತಿದ್ದವರಿಗೆ ನೆನಪು ಮಾಡ್ತಾ ಇದ್ದೇನೆ, ಗೊತ್ತಿಲ್ಲದಿದ್ದವರಿಗೆ ತಿಳಿಸ್ತಾ ಇದ್ದೇನೆ. ವಿಜ್ಞಾನಿ ಪ್ರೊಫೆಸರ್ ಶೇಖ್ ಅನ್ನುವ ವ್ಯಕ್ತಿ ತನ್ನ ತೋಟದಲ್ಲಿ ಬೆಳೆದಂತಹ ಗುಲಾಬಿಯ ಗಿಡವನ್ನು, ಈ ಗುಲಾಬಿಯ ಹೂವನ್ನು ರಜೋದರ್ಶನವಾದ ಹೆಣ್ಣಿಗೆ ಕೊಡ್ತಾನಂತೆ.
ಕೊಟ್ಟು ನೀರಿನಲ್ಲಿ ಹಾಕಲಿಕ್ಕೆ ಹೇಳ್ತಾನೆ. ಅದು ಮಾರನೇ ದಿವಸ ಅದು ಒಣಗಿ ಹೋಗಿರುತ್ತೆ. ನೀರಲ್ಲಿದ್ದ ಗುಲಾಬಿ ಹೂ ಒಣಗೋದು ಕ್ರಮ ಇದೆಯಾ? ಇಲ್ಲ. ಆದರೆ ಆಶ್ಚರ್ಯಚಕಿತನಾಗಿ ಅವಳನ್ನು ಕೇಳ್ತಾನೆ, ಯಾಕೆ ಹೀಗಾಯಿತು? ಅದಕ್ಕೆ ಅವಳು ಹೇಳ್ತಾಳೆ, ಈ ಪ್ರತಿ ತಿಂಗಳು ನನಗೆ ರಜೋದರ್ಶನವಾದಾಗ ಈ ಸಮಸ್ಯೆ ಇದೆ ಅಂತ ಹೇಳ್ತಾನೆ. ಅದೇ ದೃಷ್ಟಿಯಿಂದಲೇ ಅಮೆರಿಕದ ಅನೇಕ ಕಡೆಗಳಲ್ಲಿ ರಜೋದರ್ಶನವಾದಂತಹ ಸಂದರ್ಭಗಳಲ್ಲಿ ಹೆಣ್ಣು ಮಕ್ಕಳನ್ನು ಹಣ್ಣು ಮತ್ತು ಹೂವಿನ ತೋಟಗಳಿಗೆ ನಿಷೇಧಿಸಿದ್ದಾರೆ. ಇವತ್ತಿಗೂ ಅನೇಕ ಗಿಡಗಳ ಸ್ಪರ್ಶ ಆ ಸಂದರ್ಭದಲ್ಲಿ ಮಾಡಿದಾಗ ಹುಳ ಬೀಳುವಂತಹದ್ದಾಗಲಿ ಅಥವಾ ಗಿಡ ಒಣಗುವಂತಹದ್ದಾಗಲಿ ಇವತ್ತು ನಾವು ಕಾಣಬಹುದು. ಅದರಲ್ಲಿಯೂ ತುಳಸಿ ಗಿಡದ ಸ್ಪರ್ಶ ಏನಾದರೂ ಆಯಿತು ಅಂತ ಆದರೆ ಅದು ಮಾರನೇ ದಿನದಲ್ಲಿ ಅದು ಒಣಗಿ ಹೋಗುತ್ತೆ. ಅದು ನಾವು ಕಂಡಿದ್ದೇವೆ ಕೂಡ. ಅದು ವೈಜ್ಞಾನಿಕವಾಗಿಯೂ ಅನೇಕ ಕಡೆಗಳಲ್ಲಿ, ಅಂದರೆ ಆ ಸಂದರ್ಭದಲ್ಲಿ ಹಾರ್ಮೋನ್ ಇನ್ಬ್ಯಾಲೆನ್ಸ್ ಆಗುತ್ತೆ, ಆ ಸಂದರ್ಭದಲ್ಲಿ ಅತಿಯಾದ ಸಿಟ್ಟು ಬರುತ್ತೆ, ಆ ಸಂದರ್ಭದಲ್ಲಿ ಕೈಕಾಲು ನೋವಾಗುವಂತಹದ್ದು, ಆ ಸಂದರ್ಭದಲ್ಲಿ ಆಗುವಂತಹ ಅನೇಕ ಸಮಸ್ಯೆಗಳಿಂದ ಅವರು ಕೆಲಸ ಮಾಡುವುದಕ್ಕೆ ಸಮರ್ಥರಾಗೋಲ್ಲ. ಆ ಸಂದರ್ಭದಲ್ಲಿ ಅವರಿಗೆ ಅಧಿಕವಾದಂತಹ ರೆಸ್ಟ್ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಆ ಒಂದು ನಿಟ್ಟಿನಲ್ಲಿ ವೈಜ್ಞಾನಿಕವಾಗಿ ಇತ್ತೀಚಿನ ಕಾಲದಲ್ಲಿ ನಾವು ತಿಳ್ಕೊಳ್ತಾ ಇದ್ದೇವೆ. ಅದು ಋಷಿಮುನಿಗಳು ಮೊದಲೇ ಹೇಳಿದ್ದಾರೆ, ಆ 3-4 ದಿನಗಳ ಕಾಲ ಅವರನ್ನು ಸ್ವಲ್ಪ ಆರಾಮವಾಗಿರೋದಕ್ಕೆ ಬಿಡಿಪ್ಪ, ಅವರ ಪಾಡಿಗೆ ಅವರು ಇರಲಿ ಅಂತ. ಅದು ನಾವೇನು ಮಾಡ್ತಾ ಇದ್ದೇವೆ? ಅವರು ಕೂತ್ಕೊಂಡ್ರೆ ಮಾಡೋರು ಯಾರು ಅಂತ ಹೇಳಿ ಅವರನ್ನು ಕೂಡಿಸಿದೆ, ಅವರಿಗೆ ರೆಸ್ಟ್ ಕೊಡದ ಹಾಗೆ ಮಾಡಿಕೊಂಡು ನಾವು ಇನ್ನೂ ಅವರಿಗೆ ಅನೇಕ ವಿಧವಾದ ರೋಗಗಳು ಬರುವುದಕ್ಕೆ ನಾವೇ ಕಾರಣವಾಗ್ತಾ ಇದ್ದೇವೆ. ಇವತ್ತು ನಮಗೆ ಅವರು ಮಾಡಿ ಹಾಕ್ಲಿಕ್ಕಿಲ್ಲ ಅಂತ ಹೇಳಿ ನಾವು ಅವರನ್ನು ಮನೆ ಒಳಗೆ ಎಲ್ಲ ಕೆಲಸ ಮಾಡೋದಕ್ಕೆ ಬಿಟ್ಟಾಗ ಇವತ್ತು ಅವರು ಮಾಡ್ತಾರೆ. ಆದರೆ ನಾಳಿದ್ದು ಭವಿಷ್ಯತ್ತಿನಲ್ಲಿ ಅವರಿಗೆ ರೋಗಗಳು ಬಂದಾಗ ಅವರನ್ನು ನೋಡಿಕೊಳ್ಳೋರು ಯಾರು? ಹಾಗಾಗಿ ನಮ್ಮ ಮನೆಯ ಹೆಣ್ಣು ಮಕ್ಕಳನ್ನು ನಾವೇ ರೋಗಕ್ಕೆ ತುತ್ತು ಮಾಡ್ತಾ ಇದ್ದೇವೆ ಅಂತ ಆಯ್ತಲ್ಲ. ಹಾಗಾಗಿ ಋಷಿಮುನಿಗಳು ಸ್ತ್ರೀಯರಿಗೆ ಕೊಟ್ಟ ಪ್ರಾಶಸ್ತ್ಯ ಅಂತಹದ್ದು. ಅವರಿಗೆ ಯಾವ್ಯಾವ ಸಂದರ್ಭದಲ್ಲಿ ಅವರು ಹೇಗೆ ಇರಬೇಕು, ಅವರ ಧರ್ಮಗಳ ಆಚರಣೆ ಏನು ಇತ್ಯಾದಿಗಳನ್ನೆಲ್ಲ ಅನೇಕ ಋಷಿಮುನಿಗಳು ಅನೇಕ ಶಾಸ್ತ್ರಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆ ಕ್ರಮವನ್ನು ನಾವು ಪರಿಪಾಲನೆ ಮಾಡಿಕೊಂಡು ಬಂದ್ವಿ ಅಂತಾದರೆ ನಮ್ಮ ಹೆಂಡತಿ, ನಮ್ಮ ತಾಯಿ, ನಮ್ಮ ಮಕ್ಕಳು ಎಲ್ಲರೂ ಕೂಡ, ಹೆಣ್ಣು ಮಕ್ಕಳು ಯಾರ್ಯಾರು ಇದ್ದಾರೆ ಅವರೆಲ್ಲ ಆರೋಗ್ಯವಂತರಾಗಿರ್ತಾರೆ. ಜೊತೆಗೆ ನಮ್ಮ ಜೊತೆಗೆ ಇನ್ನೂ ಸಂತೋಷವಾಗಿ ಜೀವನ ನಡೆಸ್ತಾರೆ. ಅನೇಕ ವರ್ಷಗಳು ಅವರ ಆಯುಷ್ಯ ವೃದ್ಧಿ ಆಗ್ತಾ ಬರುತ್ತೆ. ಹೀಗೆ ಅನೇಕ ಋಷಿ ಮುನಿಗಳಿಂದ, ಶಾಸ್ತ್ರಕಾರರಿಂದ ಏನು ವಿಷಯಗಳು ತಿಳಿದಿದೆ, ಆ ತಿಳಿದದ್ದನ್ನು ನಾವು ಪರಿಪಾಲನೆ ಮಾಡ್ತಾ ಬಂದೆವು ಅಂತಾದರೆ ಅದೇ ದೊಡ್ಡ ಉಪಕಾರ ನಾವು ಮಾಡುವಂತಹದ್ದು ಅವರಿಗೆ. ಹಾಗಾಗಿ ಹೆಣ್ಣು ಮಕ್ಕಳಿಗೆ ಅನಾರೋಗ್ಯವನ್ನು ದೂರ ಮಾಡುವಂತಹ ಏನು ಧರ್ಮಗಳಿದೆ, ರಜಸ್ವಲ ಧರ್ಮಗಳಿದೆ, 3 ದಿನಗಳ ತಿಂಗಳ ಧರ್ಮಗಳು ಅಂತ ಏನಿದ್ದಾವೆ, ಆ ಧರ್ಮಗಳನ್ನು ಪರಿಪಾಲನೆ ಮಾಡುವುದಕ್ಕೆ ಬಿಡೋಣ. ಅವರು ಆರೋಗ್ಯಕರವಾಗಿರುವ ರೀತಿಯಲ್ಲಿ ಅವರನ್ನು ಬಿಡೋದಕ್ಕೆ ಎಲ್ಲ ಥರದ ಅನುಕೂಲಗಳು ಅವರಿಗೂ ಆಗಬೇಕು ಅನ್ನುವ ದೃಷ್ಟಿಯಿಂದ ಆ ವಿಶೇಷವಾದಂತಹ ಧರ್ಮಗಳ ಪರಿಪಾಲನೆಯನ್ನು ನಾವು ಮಾಡೋಣ ಅಂತ ಹೇಳ್ತಾ, ಕೃಷ್ಣಾರ್ಪಣಮಸ್ತು.